ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ಲಾರ್ಡ್ ಶಿವ ಯಾರು? ಶಿವನ ಜನನದ ಹಿಂದೆ ಇರುವ ದೊಡ್ಡ ರಹಸ್ಯ. ಬ್ರಹ್ಮಾಂಡದಲ್ಲಿ ಮೊದಲಿಗೆ ಯಾರು ಇದ್ದರು? ಸೃಷ್ಟಿ ಆಗುವ ಮೊದಲು ಏನು ಇತ್ತು? ಪುರಾಣಗಳು ಹೇಳುವ ಪ್ರಕಾರ ಈ ಜಗತ್ತಿನಲ್ಲಿ ಎಲ್ಲವೂ ಹುಟ್ಟುವ ಮೊದಲು ಕೂಡ ಒಂದು ಪರಮಶಕ್ತಿ ಇತ್ತು. ಆ ಶಕ್ತಿಯೇ ಶಿವ. ಆದರೆ ಆಶ್ಚರ್ಯಕರ ಸಂಗತಿ ಏನೆಂದರೆ ಶಿವನು ಬೇರೆ ದೇವರಂತೆ ಜನಿಸಿದ ದೇವನಲ್ಲ. ಅವನಿಗೆ ತಾಯಿ ತಂದೆ ಇಲ್ಲ, ಆರಂಭ ಇಲ್ಲ, ಅಂತ್ಯವೂ ಇಲ್ಲ. ಹಾಗಾದರೆ ಶಿವನು ಯಾರು? ಅವನು ಹೇಗೆ ಪ್ರತ್ಯಕ್ಷನಾದನು? ಬ್ರಹ್ಮ ಮತ್ತು ವಿಷ್ಣು ಕೂಡ ಕಂಡುಕೊಳ್ಳಲಾರದ ಆ ಅನಂತ ಶಕ್ತಿ ಯಾವುದು? ಶಿವನ ಜನನದ ಹಿಂದೆ ಅಡಗಿರುವ ಈ ಮಹಾರಹಸ್ಯವನ್ನು ತಿಳಿದರೆ ನೀವು ಆಶ್ಚರ್ಯಪಡುವುದು ಖಚಿತ. ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಾಚೀನ ಹಾಗೂ ಗಂಭೀರ ತತ್ವಗಳನ್ನು ಒಳಗೊಂಡ ದೇವರು ಲಾರ್ಡ್ ಶಿವ. ಅವನನ್ನು ಮಹಾದೇವ, ಆದಿಯೋಗಿ, ಮಹಾಕಾಲ, ಶಂಕರ ಎಂದು ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಬ್ರಹ್ಮಾಂಡದ ಕಾರ್ಯವನ್ನು ನಿರ್ವಹಿಸುವ ತ್ರಿಮೂರ್ತಿಗಳಲ್ಲಿ ಶಿವನು ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದ್ದಾನೆ. ತ್ರಿಮೂರ್ತಿಗಳಲ್ಲಿ ಲಾರ್ಡ್ ಬ್ರಹ್ಮ ಸೃಷ್ಟಿಯನ್ನು ನಿರ್ಮಿಸುವ ದೇವರು, ಲಾರ್ಡ್ ವಿಷ್ಣು ಆ ಸೃಷ್ಟಿಯನ್ನು ಪಾಲಿಸುವ ದೇವರು ಮತ್ತು ಶಿವನು ಆ ಸೃಷ್ಟಿಯ ಲಯವನ್ನು ಮಾಡುವ ದೇವರು ಎಂದು ಪುರಾಣಗಳು ವಿವರಿಸುತ್ತವೆ. ಆದರೆ ಶಿವನ ಮಹತ್ವ ಕೇವಲ ಸಂಹಾರಕನಷ್ಟೇ ಅಲ್ಲ. ಅವನು ಬ್ರಹ್ಮಾಂಡದ ಮೂಲ ಶಕ್ತಿ, ಆತ್ಮಜ್ಞಾನದ ಗುರು, ಯೋಗಿಗಳ ದೇವರು ಮತ್ತು ಭಕ್ತರ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಶಿವನ ಬಗ್ಗೆ ದೊಡ್ಡ ಪ್ರಶ್ನೆ ಏನೆಂದರೆ ಶಿವನು ಹೇಗೆ ಹುಟ್ಟಿದನೋ? ಈ ಪ್ರಶ್ನೆಗೆ ಪುರಾಣಗಳು ನೀಡುವ ಉತ್ತರ ಬಹಳ ಆಶ್ಚರ್ಯಕರವಾಗಿದೆ. ಸಾಮಾನ್ಯ ದೇವರಂತೆ ಶಿವನಿಗೆ ತಾಯಿ ತಂದೆ ಇಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಶಿವನು ಸ್ವಯಂಭೂ, ಅಂದರೆ ತನ್ನಿಂದಲೇ ಪ್ರತ್ಯಕ್ಷನಾದ ಶಕ್ತಿ. ಇದರ ಅರ್ಥ ಶಿವನು ಕಾಲಕ್ಕೂ ಸೃಷ್ಟಿಗೂ ಮೀರಿದ ಪರಮಶಕ್ತಿ. ಈ ಬ್ರಹ್ಮಾಂಡ ನಿರ್ಮಾಣವಾಗುವ ಮೊದಲು ಕೂಡ ಶಿವಶಕ್ತಿ ಇದ್ದಿತು ಎಂದು ಪುರಾಣಗಳು ವಿವರಿಸುತ್ತವೆ. ಅದಕ್ಕಾಗಿ ಶಿವನನ್ನು ಆದಿನಾಥ ಎಂದು ಕರೆಯುತ್ತಾರೆ. ಪುರಾಣಗಳಲ್ಲಿ ಬ್ರಹ್ಮಾಂಡದ ಆರಂಭದ ಬಗ್ಗೆ ಒಂದು ಅದ್ಭುತ ಕಥೆ ಬರುತ್ತದೆ. ಆ ಸಮಯದಲ್ಲಿ ಸೃಷ್ಟಿ ಹೊಸದಾಗಿ ಆರಂಭವಾಗಿತ್ತು. ದೇವತೆಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಿದ್ದರು. ಆದರೆ ಒಮ್ಮೆ ಲಾರ್ಡ್ ಬ್ರಹ್ಮ ಮತ್ತು ಲಾರ್ಡ್ ವಿಷ್ಣು ನಡುವೆ ಒಂದು ವಾದ ಶುರುವಾಯಿತು. ಯಾರು ದೊಡ್ಡವರು? ಯಾರು ಈ ಬ್ರಹ್ಮಾಂಡದ ಅತ್ಯಂತ ಶಕ್ತಿಶಾಲಿ ದೇವರು ಎಂಬ ಪ್ರಶ್ನೆ ಇಬ್ಬರಲ್ಲೂ ಮೂಡಿತು. ಈ ವಾದ ದೊಡ್ಡದಾಗುತ್ತಾ ಹೋಯಿತು. ಆಗ ಅವರ ಮುಂದೆ ಒಂದು ವಿಚಿತ್ರ ಘಟನೆ ಸಂಭವಿಸಿತು. ಆಕಾಶದಿಂದ ಭೂಮಿವರೆಗೆ ಹರಡಿದ ಒಂದು ಅನಂತ ಜ್ಯೋತಿ ಕಂಬ ಅವರ ಮುಂದೆ ಕಾಣಿಸಿತು. ಅದು ಒಂದು ಅಸಾಧಾರಣ ಬೆಳಕಿನ ರೂಪವಾಗಿತ್ತು. ಆ ಜ್ಯೋತಿ ಕಂಬಕ್ಕೆ ಆರಂಭವೂ ಕಾಣಿಸಲಿಲ್ಲ, ಅಂತ್ಯವೂ ಕಾಣಿಸಲಿಲ್ಲ. ಅದು ಅನಂತವಾಗಿ ಹರಡಿಕೊಂಡಿತ್ತು. ಈ ಬೆಳಕಿನ ರಹಸ್ಯವನ್ನು ತಿಳಿಯಲು ವಿಷ್ಣು ಮತ್ತು ಬ್ರಹ್ಮ ಇಬ್ಬರೂ ನಿರ್ಧರಿಸಿದರು. ವಿಷ್ಣು ಆ ಜ್ಯೋತಿ ಕಂಬದ ಕೆಳಭಾಗವನ್ನು ಹುಡುಕಲು ಭೂಮಿಯೊಳಗೆ ಪ್ರವೇಶಿಸಿದನು. ಬ್ರಹ್ಮನು ಅದರ ಮೇಲ್ಭಾಗವನ್ನು ಹುಡುಕಲು ಆಕಾಶಕ್ಕೆ ಹಾರಿದನು. ಆದರೆ ಎಷ್ಟು ದೂರ ಹೋದರೂ ಅವರಿಗೆ ಅದರ ಅಂತ್ಯ ಕಂಡುಬರಲಿಲ್ಲ. ಅನೇಕ ಯುಗಗಳಷ್ಟು ಕಾಲ ಹುಡುಕಿದರೂ ಅವರಿಗೆ ಆ ಜ್ಯೋತಿಯ ಆರಂಭ ಅಥವಾ ಅಂತ್ಯ ಸಿಗಲಿಲ್ಲ. ಕೊನೆಗೆ ಅವರು ಅರಿತುಕೊಂಡರು, ಈ ಜ್ಯೋತಿ ಸಾಮಾನ್ಯ ಬೆಳಕಲ್ಲ, ಅದು ಬ್ರಹ್ಮಾಂಡದ ಪರಮಶಕ್ತಿ. ಆಗ ಆ ಅನಂತ ಜ್ಯೋತಿಯೊಳಗಿಂದ ಒಂದು ದಿವ್ಯ ಧ್ವನಿ ಕೇಳಿಸಿತು. ಆ ಧ್ವನಿ ಶಿವನದ್ದು. ಆಗ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ತಿಳಿದುಕೊಂಡರು, ಈ ಅನಂತ ಜ್ಯೋತಿಯೇ ಶಿವನ ನಿಜವಾದ ರೂಪ. ಇದರಿಂದ ಶಿವನು ಆರಂಭ ಮತ್ತು ಅಂತ್ಯ ಇಲ್ಲದ ದೇವರು ಎಂಬ ಸತ್ಯ ತಿಳಿಯುತ್ತದೆ. ಈ ಕಾರಣಕ್ಕಾಗಿ ಶಿವನನ್ನು ಅನಂತ ಎಂದು ಕರೆಯುತ್ತಾರೆ. ಅವನು ಸಮಯಕ್ಕೂ ಸ್ಥಳಕ್ಕೂ ಸೃಷ್ಟಿಗೂ ಮೀರಿದ ಶಕ್ತಿ. ಅದಕ್ಕಾಗಿ ಶಿವನನ್ನು ಕೇವಲ ದೇವರೆಂದು ಮಾತ್ರ ಅಲ್ಲ, ಪರಮಾತ್ಮ ಎಂದು ಪರಿಗಣಿಸಲಾಗುತ್ತದೆ. ಹಿಂದೂ ತತ್ವಶಾಸ್ತ್ರದಲ್ಲಿ ಶಿವನು ಬ್ರಹ್ಮಾಂಡದ ಶುದ್ಧ ಚೈತನ್ಯ ಎಂದು ಹೇಳಲಾಗುತ್ತದೆ. ಶಿವನ ರೂಪವು ಬಹಳ ವಿಚಿತ್ರವಾಗಿದೆ. ಇತರ ದೇವರುಗಳು ರಾಜರಂತೆ ಅಲಂಕಾರಗಳಿಂದ ಕಾಣಿಸಿದಾಗ ಶಿವನು ಬಹಳ ಸರಳವಾದ ರೂಪದಲ್ಲಿ ಕಾಣಿಸುತ್ತಾನೆ. ಅವನ ದೇಹದ ಮೇಲೆ ಭಸ್ಮ ಇರುತ್ತದೆ. ಅವನ ಕಂಠದಲ್ಲಿ ನಾಗ ಇರುತ್ತದೆ. ಅವನು ಹುಲಿ ಚರ್ಮವನ್ನು ಧರಿಸಿದ್ದಾನೆ. ಅವನ ಜಟೆಯಲ್ಲಿ ಗಂಗೆ ಹರಿಯುತ್ತದೆ. ಅವನ ತಲೆಯ ಮೇಲೆ ಅರ್ಧ ಚಂದ್ರ ಕಾಣಿಸುತ್ತದೆ. ಈ ಎಲ್ಲ ಲಕ್ಷಣಗಳ ಹಿಂದೆ ಆಳವಾದ ತತ್ವ ಇದೆ. ಶಿವನು ದೇಹದ ಮೇಲೆ ಭಸ್ಮವನ್ನು ಹಚ್ಚಿಕೊಂಡಿರುವುದನ್ನು ನೋಡಿದರೆ ಅದರ ಅರ್ಥ ಬಹಳ ಗಂಭೀರವಾಗಿದೆ. ಭಸ್ಮ ಎಂದರೆ ಎಲ್ಲಾ ವಸ್ತುಗಳ ಅಂತಿಮ ಸ್ಥಿತಿ. ಈ ಜಗತ್ತಿನಲ್ಲಿ ಏನಿದ್ದರೂ ಅದು ಒಂದು ದಿನ ಭಸ್ಮವಾಗುತ್ತದೆ, ಅಂದರೆ ಎಲ್ಲವೂ ನಾಶವಾಗುವುದು. ಆದರೆ ಪರಮಶಕ್ತಿ ಮಾತ್ರ ಶಾಶ್ವತ. ಶಿವನು ಭಸ್ಮ ಧರಿಸುವುದರಿಂದ ಈ ಸತ್ಯವನ್ನು ಲೋಕಕ್ಕೆ ತಿಳಿಸುತ್ತಾನೆ. ಶಿವನ ಕಂಠದಲ್ಲಿ ನಾಗ ಇರುವುದು ಒಂದು ಸಂಕೇತ. ನಾಗವು ಕಾಲ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ.
ಶಿವನು ಕಾಲವನ್ನು ನಿಯಂತ್ರಿಸುವ ದೇವರು ಎಂಬುದನ್ನು ಸೂಚಿಸಲು ನಾಗವನ್ನು ಧರಿಸುತ್ತಾನೆ. ಅದೇ ರೀತಿ ಅವನ ತಲೆಯ ಮೇಲಿರುವ ಅರ್ಧಚಂದ್ರ ಕಾಲದ ಚಕ್ರವನ್ನು ಸೂಚಿಸುತ್ತದೆ. ಶಿವನ ಜಟೆಯಿಂದ ಹರಿಯುವ ಗಂಗೆಯ ಕಥೆಯೂ ಬಹಳ ಪ್ರಸಿದ್ಧವಾಗಿದೆ. ಪುರಾಣಗಳ ಪ್ರಕಾರ ಗಂಗೆ ಭೂಮಿಗೆ ಇಳಿದಾಗ ಅದರ ವೇಗವನ್ನು ಭೂಮಿ ಸಹಿಸಲು ಸಾಧ್ಯವಿರಲಿಲ್ಲ. ಆಗ ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಹಿಡಿದು ಅದರ ವೇಗವನ್ನು ಕಡಿಮೆ ಮಾಡಿದನು. ಇದರಿಂದ ಭೂಮಿ ರಕ್ಷಿಸಲ್ಪಟ್ಟಿತು. ಈ ಕಥೆಯಿಂದ ಶಿವನು ಕೇವಲ ಸಂಹಾರಕನಲ್ಲ, ಲೋಕದ ರಕ್ಷಕ ಎಂಬುದು ತಿಳಿಯುತ್ತದೆ. ಶಿವನ ಮತ್ತೊಂದು ವಿಶೇಷತೆ ಅವನು ಶ್ಮಶಾನದಲ್ಲಿ ವಾಸ ಮಾಡುತ್ತಾನೆ ಎಂಬುದು. ಸಾಮಾನ್ಯವಾಗಿ ಜನರು ಶ್ಮಶಾನವನ್ನು ಭಯಾನಕ ಸ್ಥಳವೆಂದು ನೋಡುತ್ತಾರೆ. ಆದರೆ ಶಿವನು ಶ್ಮಶಾನವನ್ನು ತನ್ನ ನಿವಾಸವನ್ನಾಗಿ ಮಾಡಿಕೊಂಡಿದ್ದಾನೆ. ಇದಕ್ಕೆ ಒಂದು ತತ್ವ ಇದೆ. ಶ್ಮಶಾನ ಜೀವನದ ಅಂತಿಮ ಸತ್ಯವನ್ನು ಸೂಚಿಸುತ್ತದೆ. ಜನನ ಮತ್ತು ಮರಣವು ಪ್ರಕೃತಿಯ ನಿಯಮ. ಶಿವನು ಶ್ಮಶಾನದಲ್ಲಿ ಇರುವುದರಿಂದ ಅವನು ಮರಣಕ್ಕೂ ಮೇಲಿನ ದೇವರು ಎಂಬ ಸಂದೇಶ ಸಿಗುತ್ತದೆ. ಶಿವನು ಯೋಗಿಗಳ ದೇವರು ಎಂದು ಹೇಳಲಾಗುತ್ತದೆ. ಅವನನ್ನು ಆದಿಯೋಗಿ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಯೋಗದ ಜ್ಞಾನವನ್ನು ಮೊದಲಿಗೆ ಲೋಕಕ್ಕೆ ನೀಡಿದವನು ಶಿವನೇ ಆಗಿದ್ದಾನೆ. ಸಾವಿರಾರು ವರ್ಷಗಳ ಹಿಂದೆ ಅವನು ಹಿಮಾಲಯದಲ್ಲಿ ಧ್ಯಾನದಲ್ಲಿದ್ದನು. ಆಗ ಅವನು ಯೋಗದ ರಹಸ್ಯವನ್ನು ತನ್ನ ಶಿಷ್ಯರಿಗೆ ತಿಳಿಸಿದನು. ಆ ಶಿಷ್ಯರನ್ನು ಸಪ್ತರ್ಷಿಗಳು ಎಂದು ಕರೆಯಲಾಗುತ್ತದೆ. ಶಿವನು ಸನ್ಯಾಸಿಯಂತೆ ಕಾಣಿಸುತ್ತಿದ್ದರೂ ಅವನಿಗೆ ಒಂದು ದೈವಿಕ ಕುಟುಂಬ ಇದೆ. ಅವನ ಪತ್ನಿ ಗಾಡೆಸ್ ಪಾರ್ವತಿ. ಪಾರ್ವತೀದೇವಿ ಶಿವನ ಶಕ್ತಿ ರೂಪ. ಶಿವ ಮತ್ತು ಶಕ್ತಿ ಒಂದಾಗಿದ್ದಾಗಲೇ ಸೃಷ್ಟಿ ಸಂಪೂರ್ಣವಾಗುತ್ತದೆ ಎಂದು ತತ್ವಶಾಸ್ತ್ರ ಹೇಳುತ್ತದೆ. ಶಿವನ ಮಕ್ಕಳಾದವರು ಲಾರ್ಡ್ ಗಣೇಶ ಮತ್ತು ಕಾರ್ತಿಕೇಯ. ಈ ದೈವಿಕ ಕುಟುಂಬವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಕುಟುಂಬವೆಂದು ಗೌರವಿಸಲಾಗುತ್ತದೆ. ಶಿವನಿಗೆ ಸಾವಿರಾರು ಹೆಸರುಗಳಿವೆ. ಮಹಾದೇವ, ಮಹಾಕಾಲ, ನೀಲಕಂಠ, ರುದ್ರ, ಶಂಕರ ಇವು ಅವುಗಳಲ್ಲಿ ಕೆಲವು. ಪ್ರತಿಯೊಂದು ಹೆಸರಿಗೂ ಒಂದು ಕಥೆ ಮತ್ತು ಒಂದು ತತ್ವ ಅಡಗಿದೆ. ಉದಾಹರಣೆಗೆ ನೀಲಕಂಠ ಎಂಬ ಹೆಸರು ಸಮುದ್ರ ಮಥನದ ಕಥೆಯಿಂದ ಬಂದಿದೆ. ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಸಮುದ್ರವನ್ನು ಮಥಿಸಿದರು. ಆಗ ಅದರಿಂದ ಭಯಾನಕ ವಿಷ ಹೊರತು ಬಂತು. ಆ ವಿಷವು ಸಂಪೂರ್ಣ ಲೋಕವನ್ನು ನಾಶ ಮಾಡುವ ಶಕ್ತಿಯಿತ್ತು. ದೇವತೆಗಳು ಭಯಗೊಂಡರು. ಆಗ ಶಿವನು ಲೋಕವನ್ನು ರಕ್ಷಿಸಲು ಆ ವಿಷವನ್ನು ಕುಡಿದನು. ಇದರಿಂದ ಅವನ ಕಂಠ ನೀಲ ಬಣ್ಣವಾಯಿತು. ಅದಕ್ಕಾಗಿ ಅವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಶಿವನ ಜೀವನದ ಈ ಎಲ್ಲಾ ಕಥೆಗಳು ಒಂದು ಮಹತ್ವದ ಸಂದೇಶವನ್ನು ನೀಡುತ್ತವೆ. ಶಿವನು ಕೇವಲ ಪುರಾಣದ ದೇವರಲ್ಲ, ಅವನು ಬ್ರಹ್ಮಾಂಡದ ತತ್ವ. ಅವನು ನಾಶ ಮತ್ತು ಸೃಷ್ಟಿಯ ನಡುವಿನ ಸಮತೋಲನ. ಅವನು ಧ್ಯಾನ, ಜ್ಞಾನ ಮತ್ತು ವೈರಾಗ್ಯದ ಸಂಕೇತ. ಈ ಕಾರಣಕ್ಕಾಗಿ ಸಾವಿರಾರು ವರ್ಷಗಳಿಂದ ಭಕ್ತರು ಶಿವನನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದಾರೆ. ದೇವಾಲಯಗಳಲ್ಲಿ ಕಾಣುವ ಶಿವಲಿಂಗವು ಶಿವನ ಅನಂತ ರೂಪವನ್ನು ಸೂಚಿಸುತ್ತದೆ. ಅದು ರೂಪವಿಲ್ಲದ ಪರಮಶಕ್ತಿಯ ಸಂಕೇತವಾಗಿದೆ. ಇಂದಿಗೂ ಕೋಟಿ ಕೋಟಿ ಜನರು ಶಿವನನ್ನು ತಮ್ಮ ಜೀವನದ ಮಾರ್ಗದರ್ಶಿಯಾಗಿ ನೋಡುತ್ತಾರೆ. ಶಿವನ ಕಥೆಗಳು ಕೇವಲ ಪುರಾಣದ ಕಥೆಗಳು ಮಾತ್ರವಲ್ಲ, ಅವು ಜೀವನದ ಸತ್ಯವನ್ನು ತಿಳಿಸುವ ತತ್ವಗಳು. ಕೊನೆಗೆ ಒಂದು ಸತ್ಯ ಸ್ಪಷ್ಟವಾಗುತ್ತದೆ. ಶಿವನು ಸಾಮಾನ್ಯ ದೇವನಲ್ಲ, ಅವನು ಆದಿ ಅಂತ್ಯ ಇಲ್ಲದ ಪರಮಶಕ್ತಿ. ಆ ಕಾರಣಕ್ಕೆ ಭಕ್ತರು ಸದಾ ಹೇಳುವ ಒಂದು ಮಾತಿದೆ: ಆದಿ ಅಂತ್ಯ ಇಲ್ಲದ ಮಹಾದೇವನಿಗೆ ನಮಸ್ಕಾರ. ಈ ಅದ್ಭುತ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.